ಸೀನಾ ಯಾವತ್ತೂ ಇಷ್ಟು ರೂಢಾಗಿ ನಡ್ಕೊಳ್ಳೋ ಹುಡುಗನೇ ಅಲ್ಲ. ಆದರೂ ಹಿಂಗೆ ರಿಯಾಕ್ಟ್ ಮಾಡಿದ್ದಾನೆ ಅಂದರೆ ಇದು ಅವನ ಬುದ್ಧಿ ಅಂತೂ ಖಂಡಿತ ಅಲ್ಲ. ಯಾರೋ ಏನೋ ಹೇಳ್ಕೊಟ್ಟೆ ಮಾಡಿಸಿದ್ದಾರೆ ಅನ್ಸುತ್ತೆ. ಮಾವ, ಏನು ಯೋಚನೆ ಮಾಡ್ತಿದ್ಯಾ? ಪಾರು, ಸೀನಂಗೆ ಹೊಡೆದ್ಬಿಟ್ನಲ್ಲ ಪಾರು. ನನಗೆ ಮನಸ್ಸೆಲ್ಲ ಒಂಥರ ಕಿವುಚ್ತೈತಿ ಪಾರು. ಯಾಕಾದ್ರೂ ಮಾಡ್ಬಿಟ್ನೋ ನಾನು. ಅದಕ್ಕೆ ಅವನಿಗೆ ಇನ್ನೊಂದ್ಕಿಂತ ಫೋನ್ ಮಾಡಿ ಕ್ಷಮೆ ಕೇಳ್ಬಿಡೋಣ ಅನಿಸ್ತೈತಿ ನನಗೆ. ಮಾವ, ಅನ್ಸಿದ್ದೇನಾ ಮಾಡಿಬಿಡ್ಬೇಕು? ಕಾಲ್ ಮಾಡಿ ಮಾತಾಡು. ಪಾರು, ಕೋಪ ಮಾಡಿಕೊಂಡು ನಾನು ಫೋನ್ ಎತ್ತಿ ಹೋದ್ರೆ ಹೇಳು ಶಿವಭಾವ. ಲೇ ಸೀನಾ, ಲೇ ಏಟೊಂದು ಸಮಾಧಾನ ಆಯ್ತು ಗೊತ್ತೇನಿಲ್ಲ ನಂಗೆ. ನೀನ್ ಎಲ್ಲಿ ನನ್ನ ಯಾಕೆ ಮುನ್ಸ್ಕೊಂಡ್ಬಿಟ್ಟಿರ್ತೀಯ ಅಂತ ನನ್ನ ತಲೆನೇ ಕೆಡಿಸ್ಕೊಂಡ್ಬಿಟ್ಟಿದೆ. ಇವಾಗಂತದ್ದು ಏನಾಗೈತೆ ಅಂತ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಸೀನಾ, ನೀನು ದೊಡ್ಡ ಮನ್ಸು ಕಾಣೋ. ಎಷ್ಟು ಬೇಗ ಕ್ಷಮಿಸ್ಬಿಟ್ಟಿದ್ಯಾ? ಪಾರಕ, ನೀನು ಈ ಥರ ದೊಡ್ಡ ಮಾತಾಡಿ ನನ್ನನ್ನು ದೊಡ್ಡವನಾಗಿ ಮಾಡಬೇಡಿ. ನಾನು ಇನ್ನೂ ನಿಮ್ಗಳಿಗೆ ಚಿಕ್ಕ ಹುಡುಗ ಇದ್ದಂಗೆ. ಏನೋ ಒಂದು ಕೆಟ್ಟಗಳಿಗೆ ಇಷ್ಟೆಲ್ಲ ಆಗೋಯ್ತು. ಇವಾಗ ನಮ್ಮ ಅಪ್ಪನೇ ತಗೊಳ್ಳಿ, ಅವನೇ ನನಗೆ ಹೊಡಿಯೋಕ್ಕಿಲ್ವಾ ಬೈಯೋಕ್ಕಿಲ್ವಾ. ಅವನ ಮೇಲೂ ಅಷ್ಟೇ, ನನಗೆ 5 ನಿಮಿಷದ ಮೇಲೆ ಕೋಪನೇ ಇರೋಕ್ಕಿಲ್ಲ. ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಲೇ ನಿನ್ ಬಹುತ್ ದೊಡ್ಡ ಮನ್ಸಕ್ಕಲ್ಲ, ಏಟೊಂದು ಒಳ್ಳೆ ಮನ್ಸಕ್ಕಲ್ಲ ನಿಂದು. ಲೇ ನಂಗೆ ಗೊತ್ತು ನಿನ್ನ ಮನ್ಸಲ್ಲಿ ಏನೂ ಇಲ್ಲ ಅಂತ. ಆಟೊಂದು ಒಳ್ಳೆ ಮನ್ಸಕ್ಕಲ್ಲ ನಿಂದು. ಆದ್ರೂ ನನ್ನ ಸಮಾಧಾನಕ್ಕೆ ಒಂದೇ ಒಂದ್ಕಿತ ನಾನು ಕ್ಷಮೆ ಕೇಳ್ಬಿಡ್ತೀನಿ ನಿನ್ನ ಕ್ಷಮೆ ಕೇಳ್ಬಿಡ್ತೀನಿ. ಮನ್ಸಿಂದ ಕೇಳ್ಕೊತೀನಿ. ದಮ್ಮ ಯಾಕಲ್ಲ ನಂಗೆ ಕ್ಷಮಿಸ್ಬಿಡ್ಲಾ? ನನ್ನ ತಂಗಿರ್ನ ಜೋಪಾನ ಮಾಡ್ಕೊ ಬಂದೀನಿ ನಾನು. ನನ್ನ ತಂಗಿರ್ ಇಸೆದಾಗೆ ಯಾರಾದ್ರೂ ಅವ್ರಿಗೆ ಏನೋ ಮಾಡ್ಬಿಟ್ರು ಅಂತ ಗೊತ್ತಾಗ್ಬಿಟ್ರೆ ಸಾಕು, ನಾನು ರಾಂಗ್ ಆಗ್ಬಿಡ್ತೀನಿ ನಾನು ಏನು ಅಂದ್ರೆ ಏನು ಯೋಚನೆ ಮಾಡಕ್ಕಿಲ್ಲ. ಹಂಗೆ ನಿಂಗೆ ಹೊಡೆದ್ಬಿಟ್ಟೆ ನನ್ ಕ್ಷಮಿಸ್ಬಿಡ್ಲಾ? ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆರಾಮಾಗಿ ಹೋಗಿ ಮನಿಕೋ. ನಾನಿಲ್ಲಿ ಯಾವುದನ್ನು ಮನ್ಸಿಗೆ ಹಾಕೊಳ್ಳಲ್ಲ. ಸರಿ ಆಯ್ತು, ನಾ ಮಾಡ್ತೀನಿ. ನೀನು ಹುಷಾರು. ಅಬ್ಬಾ, ನೋಡ್ದ್ಯಾ, ಈಗ ನಿನ್ನ ಟೆನ್ಷನ್ ಎಲ್ಲ ಫ್ರೀ ಆಯ್ತಾ? ಬಹು ಖುಷಿ ಆಯ್ತು ಬರೋ. ಈಗ ನಂಗೆ ಸಮಾಧಾನ ಆಯ್ತು ಮಕ್ಕಳವ. ಸೀನಾ, ನಿಂಗೆ ಅಣ್ಣನ ಮೇಲೆ ಬೇಜಾರಿಲ್ವೇನೋ? ಅಯ್ಯೋ, ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡಿಬಿಟ್ಟೆ. ಅಣ್ಣನ ಶಾವನೇ ಅಣ್ಣ, ಶಾವನ್ ಅಣ್ಣ. ಇದನ್ನೆಲ್ಲ ನಿಮ್ಮ ಅಣ್ಣ ನನ್ನ ಮುಟ್ಟಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಯ್ತು. ಇಷ್ಟು ದಿನ ನಾನು ತಪ್ಪಿಲ್ಲ ಅಂದ್ರೂ ನಮ್ಮಪ್ಪ ಏನು ಮಾಡ್ತಾನೆ, ನಿಮ್ಮ ಅಣ್ಣ ಏನು ಮಾಡ್ತಾನೆ ಅಂತಾನೆ ಎದುರ್ಕೊಂಡು ಸತ್ತೆ. ಆದರೆ ಯಾವಾಗ ನಿಮ್ಮ ಅಣ್ಣ ನನ್ನ ಮೇಲೆ ಕೈ ಮಾಡಿದ್ನೋ ಭಯ ನನ್ನ ತಪ್ಪಿಗೆ ಹೊಂಟೋಯ್ತು. ಇಷ್ಟು ದಿನ ಸೀನಾ ಅನ್ನೋನು ಬೇರೆ ಥರನೇ ಇದ್ದ. ಇನ್ನು ಮೇಲಿಂದ ನನ್ನ ಆಟ ಶುರು.